ನನಗೆ ಯಾವುದೇ ರೀತಿಯಾದಂಥ ವಿಷಯ ಕೊಟ್ಟಿಲ್ಲ. ನನ್ನ ವಿಷಯ ಬಿಡುಗಡೆ ಆದಂತಹ ಬೆಳಕು ಚೆಲ್ಲೋಣ ಅನ್ನೋಂಥ ಕವನಶಂಕರನ ಕುರಿತಾಗಿ ಮಾತಾಡಿ ಅನ್ನುವಂಥದ್ದು. ಈ ಕೃತಿ ನಿಜವಾಗಲೂ ಕೂಡ ವೈಜ್ಞಾನಿಕವಾದಂಥ ವಿಚಾರಧಾರೆಗಳನ್ನು ಸಾಮಾನ್ಯ ಜನರಿಗೆ ಸಾಮಾನ್ಯವಾದಂತಹ ಸರಳವಾದಂತಹ ಮಾತಿನ ಧ್ವನಿಗಳ ಮೂಲಕ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇವಾಗ ಎಲ್ಲರೂ ಕೂಡ ಹಳ್ಳಿಯಿಂದನೇ ಬಂದಿರುವಂಥವರು. ಹಳ್ಳಿಲಿ ಏನೆಲ್ಲ ಮೌಢ್ಯಗಳು ಇದ್ದಾವೆ, ಸಿಟಿಲೂ ಕೂಡ ಏನೆಲ್ಲ ಮೌಢ್ಯಗಳು ಇದ್ದಾವೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಮೌಢ್ಯವನ್ನು ನಾವು ಮೌಢ್ಯ ಅಲ್ಲ ಅಂತಾನೆ ಒಪ್ಕೊಂಡಾಗೋಗಿದೆ, ಒಪ್ಕೊಂಡ್ಬಿಟ್ಟಿದ್ದೀವಿ. ಕಾರಣ ಏನು ಅಂತ ಅಂದರೆ ರೂಢಿಗತವಾಗಿ ಬಂದಿದೆ, ನಿಲ್ಲಿಸಬಾರ್ದು ಅನ್ನುವಂಥ ಒಂದು ಅಜ್ಞಾನ. ಮತ್ತೆ ಇದು ಮಾಡದೇ ಇದ್ರೆ ಎಲ್ಲಿ ಅಪಚಾರ ಆಗುತ್ತೆ ಅನ್ನುವಂಥ ಭಯ. ಈ ಮೌಢ್ಯ ಉಟ್ಕೊಳ್ಳೋದೇ ಅಜ್ಞಾನ ಮತ್ತೆ ಭಯದಿಂದ. ಈ ಅಜ್ಞಾನ ಮತ್ತು ಭಯ ಎಲ್ಲಿವರೆಗೂ ನಮ್ಮೊಳಗೆ ಇರುತ್ತೋ ಅಲ್ಲಿವರೆಗೂ ಕೂಡ ನಾವು ಮೌಢ್ಯರಾಗೇ ಇರ್ತೀವಿ. ನಮ್ಮಲ್ಲಿ ಧೈರ್ಯ ಬರಬೇಕು ಅಂದ್ರೆ ಜ್ಞಾನದ ಅವಶ್ಯಕತೆ ಇದೆ. ಆ ಜ್ಞಾನದ ಅವಶ್ಯಕತೆಯನ್ನು ನಾವು ವಿಜ್ಞಾನದ ಮೂಲಕ ಅಗಾಧವಾಗಿ ಪಡ್ಕೊಳ್ಬೋದು. ನಾವು ಎಷ್ಟೋ ಒಂದು ಸತ್ಯಗಳನ್ನ ಗೊತ್ತಿದ್ದು ಕೂಡ ಒಪ್ಕೊಳ್ಳುವಂತ ಕೆಲಸ ಮಾಡೋದಿಲ್ಲ. ಕಾರಣ ಏನು ಅಂತಂದ್ರೆ ಒಂದು ಸ್ವಾರ್ಥ ಇರುತ್ತೆ, ಇನ್ನೊಂದು ಎಲ್ಲಿ ಎಲ್ಲರೂ ಅಜ್ಞಾನವನ್ನೇ ಅವಲಂಬಿಸಿರುವಾಗ ನಾವು ಜ್ಞಾನವನ್ನು ಅವಲಂಬಿಸಿದ್ರೆ ಒಂಟಿ ಆಗ್ಬಿಡ್ತೀವಿ ಅನ್ನುವಂಥ ಭಯ, ಅಥವಾ ಅವರಿಂದ ಬಹಿಷ್ಕರಿಸಲ್ಪಡ್ತೀವಿ ಅನ್ನುವಂಥ ಒಂದು ಆತಂಕ. ಇಂಥ ಒಂದು ನೆಲೆಗಟ್ಟಿನಲ್ಲಿ ನಾವು ಚಡಪಡಿಸ್ತಾ ಇದ್ದೇವೆ, ತಲ್ಲಣಿಸ್ತಾ ಇದ್ದೇವೆ. ದೇಶ ಅಲ್ಲ, ಇಡೀ ಜಗತ್ತೇ ಇವತ್ತಿನ ದಿನ ಅಜ್ಞಾನದಲ್ಲೇ ತಲ್ಲಣಿಸ್ತಾ ಇರೋದು. ಅದು ಪಲ್ಲವಿಸ್ಬೇಕಂದ್ರೆ ಜ್ಞಾನ ವಿಜ್ಞಾನದ ಅಗತ್ಯತೆ ಇದೆ. ಅದು ಗೊತ್ತಿದ್ದು ಕೂಡ ನಾವು ಜ್ಞಾನ ವಿಜ್ಞಾನದ ಕಡೆ ಮುಖ ಮಾಡ್ತಾ ಇಲ್ಲ. ಇದು ನಮ್ಮೆಲ್ಲರ ದೌರ್ಬಲ್ಯ. ಬುದ್ಧರವರು ಒಂದು ಮಾತು ಹೇಳ್ತಾರೆ, ನೀನು ಯಾವುದನ್ನೇ ನೀನು ಒಪ್ಕೋಬೇಕಾದ್ರೂ ಕೂಡ ಪ್ರಶ್ನಿಸದೆ, ಪರೀಕ್ಷಿಸದೆ, ಅನುಭವಕ್ಕೆ ತಂದುಕೊಳ್ಳದೆ, ನಾನು ಹೇಳಿರುವಂತಹ ಧಮ್ಮವನ್ನೇ ಆಗಲಿ, ಬೇರೆ ಯಾರೇ ಹೇಳಿರಲಿ, ಯಾವುದೇ ತತ್ವ ಸಿದ್ಧಾಂತ ಆಗಲಿ ಒಪ್ಕೋಬೇಡ ಅಂತ. ತನ್ನನ್ನು ಕೂಡ ಒಪ್ಕೋಬೇಡ, ಬೇರೆ ಯಾರನ್ನೂ ಒಪ್ಕೋಬೇಡ ಅಂತ. ಆ ಒಂದು ನೆಲೆಗಟ್ಟಿನಲ್ಲಿ ವಿಜ್ಞಾನ ಅಂತಕ್ಕಂಥದ್ದು ಈ ದಿನ ವಿಶ್ವವ್ಯಾಪಕವಾಗಿ ಅರಿವಿನ ಬೆಳಕನ್ನು ಚೆಲ್ತಾ ಇದೆ. ಆ ಒಂದು ಅರಿವಿನ ಬೆಳಕನ್ನಲ್ಲಿ ನಾವು ಮಿಂದೇಳಬೇಕು. ಅಂತ ಒಂದು ಹಿನ್ನೆಲೆಯ ಕೆಲವೊಂದು ಸಂದೇಶಗಳನ್ನ, ವೈಚಾರಿಕ ಸಂದೇಶಗಳನ್ನ, ಆ ಒಂದು ಮಾರ್ಗೋಪಾಯಗಳನ್ನ ಈ ಕೃತಿ ಬೆಳಕು ಚೆಲ್ಲೋಣ ಬನ್ನಿ ಎನ್ನುವಂಥ ಕೃತಿ ಮಾಡ್ತದೆ. ಈ ಕೃತಿಯನ್ನ ಬರೆದಿರ್ತಕ್ಕಂಥವರು ಚೋಕನಹಳ್ಳಿ ಜಯರಾಮ್ ಅವರು. 33 ವರ್ಷಗಳಕ್ಕೂ ಹೆಚ್ಚು ಕಾಲ ಶಿಕ್ಷಕರಾಗಿ ತನ್ನ ಕರ್ತವ್ಯವನ್ನ ಶ್ರದ್ಧೆಯಿಂದ ನಿಶ್ಚಲವಾಗಿ ಮಾಡಿ, ತಾನು ಕಂಡಂತ, ಗ್ರಹಿಸಿದಂತ, ಕೇಳಿದಂತ, ಅನುಭವಕ್ಕೆ ತಂದುಕೊಂಡಂತ ಸಾಮಾಜಿಕವಾದಂತಹ ಎಲ್ಲ ಸ್ತರದ ಏರಿಳಿತಗಳನ್ನು ತನ್ನ ಅರಿವಿಗೆ ತಂದುಕೊಂಡು ಅದು ಯಾವ ರೀತಿಯಾಗಿ ಅವೈಜ್ಞಾನಿಕವಾಗಿದ್ದಾವೆ, ಮೌಢ್ಯದಲ್ಲಿದ್ದಾವೆ, ಅವನ್ನ ಯಾವ ರೀತಿಯಾಗಿ ವೈಜ್ಞಾನಿಕವಾದಂತಹ ಮಾರ್ಗಕ್ಕೆ ತರಬೇಕು ಅನ್ನುವಂತಹ ನೆಲೆಗಟ್ಟಿನಲ್ಲಿ ಈ ಕೃತಿಯಲ್ಲಿ ಕಟ್ಕೊಟ್ಟಿದ್ದಾರೆ. ಕರೋನಾ ಬಂದಾಗ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಏನೆಲ್ಲ ಮಾಡಿದ್ವಿ ಅಂತ. ಕರೋನಾ ಇಂಜೆಕ್ಷನ್ಗೆ ಹೋಗಲ್ಲ, ಅದಕ್ಕೆ ಔಷಧಿನೇ ಇಲ್ಲ ಅನ್ನುವಂಥ ಒಂದು ಮಾತು ಇತ್ತು. ಆ ಸಂದರ್ಭದಲ್ಲಿ ಏನೆಲ್ಲ ಅವಾಂತರಗಳು ಜರುಗು ಅನ್ನೋದು ಗೊತ್ತಿದೆ. ಅದನ್ನ ಇವರು ಸರಿಯಾಗಿ ಸೆರೆ ಹಿಡಿದಿದ್ದಾರೆ. ಅದನ್ನ ಹೇಳ್ತೀನಿ ಮುಂದೆ. ಕರೋನಾ ಓಡಿಸಲು ಚಪ್ಪಾಳೆ ತಟ್ಟಾಯ್ತು, ದೀಪಗಳ ಹಚ್ಚಾಯ್ತು, ಗಂಟೆ ಆರಿಸಾಯ್ತು, ಅಭಿಷೇಕ ಮಾಡಾಯ್ತು. ಇಷ್ಟೆಲ್ಲ ಮಾಡಿದರು, ಎಷ್ಟೋ ಜನ ಸತ್ತಾಯ್ತು. ಆದ್ರೆ ನಾವುಗಳು ಉಳಿಸ್ಕೋಬೇಕಾಗಿರುವಂತ ಕಾರ್ಯ ಮಾಡಲಿಲ್ಲ. ಯಾರೋ ಹೇಳಿದ್ರು ಅಂತ ಹೇಳಿ ಕೇಳ್ತಾ ಬಂದಿದ್ವಿ. ಆದ್ರೆ ಅದನ್ನ ಸತ್ಯದ ಹೊರಗಲ್ಲಿಗೆ
ಉಜ್ಜಿ ನೋಡುವಂತಹ ಪ್ರಜ್ಞಾವಂತಿಕೆ ನಮ್ಮಲ್ಲಿಲ್ಲ. ಆ ಪರಿಜ್ಞಾನ ನಮ್ಮಲ್ಲಿ ಬರಬೇಕು. ದೇವರು ದಿಂಡ್ರು ಕುಣಿದಾಯ್ತು, ಶಾಸ್ತ್ರ ಕಾಣಿಕೆ ಕೇಳಾಯ್ತು, ಹೋಮ ಹವನ ಮಾಡಾಯ್ತು, ಗೋಮೂತ್ರ ಕುಡಿದಾಯ್ತು, ಅಗೋಚರ ಶಕ್ತಿಗೆ ಉಗೆ ಎಂದಾಯ್ತು. ಆದರೂ ಕೂಡ ಸಾಧಿತ್ತಿಲ್ಲ. ಈ ಅಜ್ಞಾನದಲ್ಲಿದ್ದೇವೆ ನಾವು. ಅದೆಲ್ಲ ಮಾಡಾಗಿದೆ. ಅದನ್ನ ಕಂಡು ತನ್ನ ಒಂದು ಅನುಭವದ ಕವಿತೆಗಳಲ್ಲಿ ಮೂಡಿಸಿದ್ದಾರೆ. ಅದೇ ರೀತಿ ಇವರು ವಿಜ್ಞಾನ ಎಷ್ಟು ಮಹತ್ವಪೂರ್ಣವಾದದ್ದು, ಎಷ್ಟು ಅಗತ್ಯ ಅನ್ನೋದು ಕೂಡ ಅರಿವು ಅನ್ನುವಂತಹ ಕವಿತೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ವಿಜ್ಞಾನವಿರುವುದು ಸುಜ್ಞಾನದೆಡೆಗೆ, ಮೌಢ್ಯದ ಸುತ್ತ ತಿರುಗುತ್ತಿದೆ ನಡಿಗೆ. ವಿಜ್ಞಾನವಿರುವುದು ಸುಜ್ಞಾನದೆಡೆಗೆ, ಮೌಢ್ಯದ ಸುತ್ತ ತಿರುಗುತ್ತಿದೆ ನಡಿಗೆ. ಪ್ರಶ್ನೆ ಮಾಡುವ ಮನಸ್ಸಲ್ಲಿ ಮಂದಿಗೆ ಗಸ್ತು ತಿರುಗುತ್ತಿದೆ ಅಜ್ಞಾನ ಎಲ್ಲೆಡೆ. ಪ್ರಶ್ನಿಸುವಂತಹ ಮನಸ್ಥಿತಿಗಳು ಹುಟ್ಟಬೇಕಂದ್ರೆ ನಮಗೆ ವಿಜ್ಞಾನದ ಅರಿವು ಬೇಕು. ವಿಜ್ಞಾನ ಅಂತಕ್ಕಂಥದ್ದು ಮಹತ್ತರವಾದದ್ದು. ಹೋಮ ಹವನ ಯಜ್ಞ ಅನ್ನುವಂಥದ್ರಲ್ಲೇ ನಾವೆಲ್ಲ ಕೂಡ ಬೆಂದಿ ಬೂದಿ ಆಗ್ತಾ ಇದ್ದೇವೆ. ಜ್ಞಾನದ ಕಡೆಗೆ ಮುಖ ಮಾಡ್ತಾ ಇಲ್ಲ. ಮುಖ ಮಾಡಬೇಕು ಅನ್ನೋದು ಕವಿಯ ಚಿಂತನೆ. ಹಾಗೆ ಬಾಣಮತಿ, ಮಾಟ, ಮಂತ್ರ, ತಂತ್ರಗಳು, ಶಾಸ್ತ್ರ ಎಲ್ಲವನ್ನೂ ಕೂಡ ಬೆಳಿಗ್ಗೆ ಆಯ್ತು ಅಂದ್ರೆ ನೋಡ್ತಾ ಇರ್ತೀರಿ ಮಾಧ್ಯಮಗಳಲ್ಲಿ. ಆದ್ರೆ ಆ ಟಿವಿಲಿ ಏನ್ ಹೇಳ್ತಾರೋ ಅದನ್ನೇ ಮಾಡ್ತೀವಿ ನಾವು ಹೊರತು ವಿಜ್ಞಾನ ಏನ್ ಹೇಳುತ್ತೋ ಅದನ್ನ ನೋಡುದು ಇಲ್ಲ, ಮಾಡುದು ಇಲ್ಲ. ವಿಜ್ಞಾನದಿಂದ ನಮ್ಗೆ ನಿಜವಾಗ್ಲೂ ಕೂಡ ಎಲ್ಲ ಬಂಧನಗಳಿಂದ, ಅಜ್ಞಾನದ ಬಂಧಗಳಿಂದ ವಿಮುಕ್ತಿ ಸಿಗುತ್ತೆ. ಆದ್ರೆ ಈ ಶಾಸ್ತ್ರಗಳಿಂದ, ಮೌಢ್ಯಾಚರಣೆಗಳಿಂದ ನಾವು ಯಾವತ್ತೂ ಕೂಡ ಮುಕ್ತರಾಗುವುದಿಲ್ಲ. ಮುಕ್ತಿ ಅನ್ನೋದು ಸಿಗುವುದಿಲ್ಲ ನಮಗೆ. ಹಾಗೆ ಜಾತಿ ಅಂತಕ್ಕಂಥದ್ದು, ಭೇದ ಭಾವ ಅಂತಕ್ಕಂಥದ್ದು, ಮೇಲು ಕೀಳು ಅಂತಕ್ಕಂಥದ್ದು ಈ ದೇಶದಲ್ಲಿ ತುಂಬಾ ವಿಷ ವರ್ತುಲದಂತೆ ಜನರ ಮನಸ್ಸನ್ನ ಕಲುಷಿತಗೊಳಿಸಿದೆ. ಮನುಷ್ಯ ತನ್ನಂತೆ ಇರುವ ಇನ್ನೊಬ್ಬ ಮನುಷ್ಯನನ್ನ ತನ್ನಂತೆ ಒಬ್ಬ ಮನುಷ್ಯ ಅಂತ ಭಾವಿಸಿದ ಮೇಲೆ ನಾವು ಯಾವ ರೀತಿಯಾದಂಥ ಮನುಷ್ಯರು, ಯಾವ ರೀತಿಯಾದಂಥ ನಾಗರಿಕರು ನಾವು ಅನ್ನುವಂಥದ್ದನ್ನ ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಅಂತ ಒಂದು ನಿಲುವು ಅಂಡ ಪಿಂಡ ಬ್ರಹ್ಮಾಂಡ ಅನ್ನುವಂಥ ಕವಿತೆಯಲ್ಲಿ ಇವರು ಕಟ್ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ವಿಜ್ಞಾನ ಅಂತಕ್ಕಂಥದ್ದು ಎಷ್ಟು ಪ್ರಬುದ್ಧವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಪೂರಕವಾದಂಥ ಕಥೆ ಇದು. ಕ್ರಿಸ್ತಶಕ 15-16ನೇ ಶತಮಾನದಲ್ಲಿ ವಿಶ್ವ ಕಂಡಂತಹ ಖ್ಯಾತ ಖಗೋಳಶಾಸ್ತ್ರಜ್ಞರಾದಂಥ ಗೆಲಿಲಿಯೋ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರ ಜೀವನದಲ್ಲಿ ನಡೆದಂಥ ಒಂದು ಘಟನೆ. ಅವರು ಸೌರ್ಯಮಂಡಲದ ಬಗ್ಗೆ ಒಂದು ಥಿಯರಿಯನ್ನ ಜಗತ್ತಿನ ಮುಂದಿಟ್ಟರು. ಅದೇನು ಅಂತಂದ್ರೆ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಿದೆ, ಇಷ್ಟನೇ ಅವರು ಹೇಳಿದ್ರು. ಅದನ್ನು ಎಲ್ಲರೂ ಕೂಡ ವಿರೋಧಿಸಿದ್ರು. ಮುಖ್ಯವಾಗಿ ಧಾರ್ಮಿಕ ಮುಖಂಡರು, ಅವತ್ತಿದ್ದಂತಹ ಕ್ಯಾಥೋಲಿಕ್ ಚರ್ಚ್ನವರು ಕೂಡ ಅದನ್ನ ಖಂಡತುಂಡವಾಗಿ ವಿರೋಧಿಸ್ತಾರೆ. ಆ ವಿರೋಧಿಸಿದಾಗ ಏನ್ ಹೇಳ್ತಾರೆ ಅಂದ್ರೆ, ನೋಡಿ ಗೆಲಿಲಿಯೋ ಸುಳ್ಳು ಹೇಳ್ತಾ ಇದ್ದಾನೆ ಅಂತ, ಭೂಮಿ ಸುತ್ತನೆ ಸೂರ್ಯ ಸುತ್ತಾ ಇದೆ ಅಂತ ಎಲ್ಲ ಗ್ರಂಥಗಳು ಒಪ್ಕೊಂಡಾಗಿದೆ, ಧರ್ಮಕ್ಕೆ ದ್ರೋಹ ಬಗೆತಾ ಇದ್ದಾನೆ ಅಂತ ಈತನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು, ಮರಣದಂಡನೆ ನೀಡಬೇಕು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಕೆಲವು ಫಾದರ್ ಹೇಳ್ತಾರೆ, ಪೋಪ್ ಅವರು ಬಂದು, ನೋಡಪ್ಪ ಗೆಲಿಲಿಯೋ 77 ವರ್ಷದ ಮುದುಕ ಆತ, ನೋಡಪ್ಪ ಗೆಲಿಲಿಯೋ ತುಂಬಾ ವಯಸ್ಸಾಗಿದೆ, ನಿನಗೆ ಕೊನೆದಾಗ ಚಾನ್ಸ್ ಕೊಡ್ತಾ ಇದೀವಿ, ನೀನು ಈಗ್ಲಾದ್ರೂ ನಿನ್ನ ತಪ್ಪನ್ನ ತಿದ್ಕೋ, ಭೂಮಿ ಸುತ್ತಾನೆ ಸೂರ್ಯ ಸುತ್ತಾನೆ ಅಂತ ಹೇಳ್ಬಿಡು, ನಾವು ನಿನ್ನ ಬಿಟ್ಬಿಡ್ತೀವಿ ಅಂತ. ಆಗ ಗೆಲಿಲಿಯೋ ನನ್ನಂತ ಹೇಳ್ತಾರೆ, ಇನ್ನೇನು ನೇಣಿಗಂಬಕ್ಕೆ ಏರ್ಸ್ಬೇಕಾತನ. ಹಾಗೆ ಹೇಳ್ತಾರೆ. ಅಂತ ಸಂದರ್ಭದಲ್ಲೂ ಕೂಡ ನೋಡಿ ಮಿಸ್ಟರ್ ಪೋಪ್, ಏನು ನೀವು ಹೇಳಿದ್ರಿ ಅಂತ ನಾನು ಭೂಮಿ ಸುತ್ತಾನೆ ಸೂರ್ಯ ಸುತ್ತಾದೆ ಅನ್ಬೋದು, ಆದ್ರೆ ನಮ್ಮ ಮಾತುಗಳನ್ನ ಭೂಮಿ ಮತ್ತೆ ಸೂರ್ಯ ಕೇಳಬೇಕಲ್ಲ ಅಂತ. ನಮ್ಮ ಮಾತು ಕೇಳಲ್ಲ, ಸತ್ಯ ಅದ್ರ ಕೆಲಸ ಮಾಡ್ತಾನೆ ಇರ್ತದೆ. ಅಂತ ಒಂದು ರಚನಾತ್ಮಕವಾದಂತಹ ವೈಜ್ಞಾನಿಕ ಮಾರ್ಗದಲ್ಲಿ ಹುಲಿಕಲ್ ನಟರಾಜವರು ಅದೇ ಖಚಿತದಿಂದ ಹೋಗ್ತಾ ಇದ್ದಾರೆ. ಅದರಲ್ಲಿ ಅಡೆತಡೆಗಳು ಬರುವುದು ಎಲ್ಲ ಸಹಜನೇ. ಸತ್ಯ ಹೇಳಿದವ್ರನ್ನೆಲ್ಲ ಈ ಪ್ರಪಂಚ ಏನ್ ಮಾಡಿದೆ ಅನ್ನೋದು ಗೊತ್ತಿದೆ ನಿಮ್ಗೆ. ಆದ್ರೆ ಎಷ್ಟೇ ತೊಂದರೆ ಉಂಟಾದ್ರೂ ಹಿಗ್ಗದೆ ಕುಗ್ಗದೆ ಸತ್ಯವನ್ನೇ
ವಿಜ್ಞಾನದ ದೀವಿಗೆಯನ್ನೇ ಜನರ ಮನಸ್ಸಿನಲ್ಲಿ ನಾನು ಮುಟ್ಟಿಸ್ತೇನೆ, ಅರಳುವಂತೆ ಮಾಡ್ತೇನೆ ಅಂತ ಹೇಳಿ ಪಣ ತೊಟ್ಟು ಹೋಗ್ತಾ ಇದ್ದಾರೆ. ಅವರಿಗೆ ನಾವು ಯಾವತ್ತಿದ್ರೂ ಕೂಡ ಹೃದಯಪೂರ್ವಕವಾಗಿ ಸಹಕರಿಸ್ತೀನಿ. ಅವರಿಗೆ ಅಭಿನಂದನೆ ಕೂಡ ನಾನು ಕೊಡ್ತೇನೆ. ಇಂಥ ಒಂದು ಮಾರ್ಗಕ್ಕೆ ಪೂರಕವಾಗಿರುವಂತಹ ಈ ಪುಸ್ತಕ ಬರೆದಿರುವಂತಹ ಜಯರಾಮ್ ಅವರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ಇನ್ನೊಂದು ಚಿಕ್ಕ ಕಥೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈಗಿನ ಸ್ಟೂಡೆಂಟ್ ಹೇಗಿದ್ದಾರೆ ಅಂದರೆ, ಹಿಂದೆ ಇದ್ರು ಗುರು ಒಂದು ಬೆಳಕನ್ನು ಹತ್ತಿಸಿ ಶಿಷ್ಯನಿಗೆ ಹೇಳಿದ್ರೆ, ಶಿಷ್ಯ ಈ ದೀಪಕ್ಕೆ ಬೆಳಕು ಎಲ್ಲಿಂದ ಬಂತು ಅಂತ ಇದ್ದ. ಅದಕ್ಕೆ ಆ ಗುರು ದೀಪ ಎಲ್ಲಿ ಬಂತು ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳಿ ಶಿಷ್ಯ ಯೋಚನೆ ಮಾಡ್ತಿದ್ದ. ಆದ್ರೆ ಈಗಿನ ಹುಡುಗರುಗಳು ಆಗಲ್ಲ. ನೋಡಪ್ಪ ಶಿಷ್ಯ, ದೀಪಕ್ಕೆ ಬೆಳಕು ಎಲ್ಲಿಂದ ಬಂತು ಅಂದ್ರೆ ಬೇಗನೆ ಅದನ್ನ ಕೆಡಿಸ್ಬಿಟ್ಟು, ಗುರುಗಳೇ ಅದು ಎಲ್ಲಿಂದ ಬಂತು ಅಲ್ಲಿಗೆ ಹೋಗೋದೇ ಕೇಳ್ಕೊಳ್ಳಿ ಆ ಮಟ್ಟದಲ್ಲಿದ್ದಾರೆ. ಒಂದು ಸತ್ಯ, ಮತ್ತು ಇವತ್ತು ಸತ್ಯಯುಗ ಬರಬೇಕು ಅಂತ, ಸತ್ಯ ಅಂದ್ರೆ ವಿಜ್ಞಾನವನ್ನ ನಾವು, ಆ ಜ್ಞಾನದ ಅರಿವನ್ನ ನಮ್ಮ ಬದುಕಿನಲ್ಲಿ, ನಮ್ಮ ನಡೆ ನುಡಿನಲ್ಲಿ, ಕೆಲಸ ಕಾರ್ಯಗಳಲ್ಲಿ, ನಮ್ಮ ಚಿಂತನೆಗಳಲ್ಲಿ, ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಸತ್ಯಯುಗ ಬರುತ್ತೆ. ಸತ್ಯಯುಗ ಅಂದ್ರೆ ವಿಜ್ಞಾನ ಯುಗ, ಜ್ಞಾನ ಯುಗ ಎಲ್ಲ ಒಂದೇ. ಅದನ್ನ ಬೇರೆ ಬೇರೆ ಪಾರಭಾಷಿಕ ಪದಗಳಿಂದ ಕರಿತಾ ಇದೀವಿ ಅಷ್ಟೇ. ಒಂದು ಸತ್ಯ ಮತ್ತೆ ಸುಳ್ಳು ಎರಡೂ ಇದ್ದು, ಅವು ಒಂದು ಹೊಳೆಯಲ್ಲಿ ಸ್ನಾನ ಮಾಡಕ್ಕೆ ಹೋದೋ, ಹೊಳೆ ದಂಡೆಯಲ್ಲಿ ತನ್ನ ವಸ್ತ್ರವನ್ನು ಕಳೆದಿಟ್ಟು ಸತ್ಯ ಮತ್ತೆ ಸುಳ್ಳು ಹೊಳೆಯಲ್ಲಿ ಸ್ನಾನ ಮಾಡ್ತಾ ಇದ್ದೋ. ಸುಳ್ಳು ಬೇಗ ಸ್ನಾನ ಮುಗಿಸಿ ಹೊಳೆ ದಂಡೆಗೆ ಬಂತು. ತನ್ನ ವಸ್ತ್ರಕ್ಕಿಂತ ಸತ್ಯದ ವಸ್ತ್ರ ತುಂಬಾ ಚೆನ್ನಾಗಿತ್ತು, ಪಳಪಳನೆ ಹೊಳಿತಾ ಇತ್ತು, ಆಕರ್ಷಕವಾಗಿತ್ತು. ನನ್ನ ವಸ್ತ್ರ ಬೇಡ ಅಂತೇಳಿ ಸುಳ್ಳು ಸತ್ಯದ ವಸ್ತ್ರ ತೊಟ್ಕೊಂಡು ರಾಜರೋಷವಾಗಿ ಊರಲ್ಲೇ ಮನೆಯಲ್ಲಿ ಜನರ ಮನಸ್ಸಿನಲ್ಲಿ ರಾರಾಜಿಸ್ತಾ ಇದೆ. ಅದೇ ಸತ್ಯ ತುಂಬಾ ನಿಧಾನವಾಗಿ ಸ್ನಾನ ಮಾಡಿಕೊಂಡು ಹೊಳೆ ದಂಡೆಗೆ ಬಂದು ನೋಡ್ತು, ತನ್ನ ಬಟ್ಟೆ ಇಲ್ಲ, ಸುಳ್ಳಿನ ಬಟ್ಟೆ ಇವೆ, ಸುಳ್ಳಿನ ಬಟ್ಟೆ ನಾನು ಹಾಕೊಳ್ಳಲ್ಲ ಅಂತ ಹೇಳಿ ಅದು ಬೆತ್ತಲೆ ಆಗಿದೆ. ಮರದ ಮರೆಯಲ್ಲಿ ಅಲ್ಲಲ್ಲೇ ಕಾಣಿಸ್ಕೊತಾ ಇದೆ. ಹುಲಿಕಲ್ ನಟರಾಜು ಸರ್ ಅಂದವರಿಂದ ಸತ್ಯ ಅಲ್ಲಲ್ಲೇ ಕಾಣಿಸ್ಕೊತಾ ಇದೆ. ಅದಕ್ಕೆ ಬಟ್ಟೆ ಕೊಡುವಂತ ಕೆಲಸ ಅಂದ್ರೆ ನಾವು ಸತ್ಯವಂತರಾಗೋದ್ರಿಂದ, ಜ್ಞಾನಿಗಳಾಗೋದ್ರಿಂದ, ವಿಜ್ಞಾನವಾದಂತ ಅರಿವು ನಮ್ಮಲ್ಲಿ ಮೂಡೋದ್ರಿಂದ, ಅಂತ ಒಂದು ಪ್ರಜ್ಞಾವಂತಿಕೆ ನಮ್ಮಲ್ಲಿ ಯಾವಾಗ ಜಾಗೃತ ಆಗ್ತದೋ ಅವಾಗ ನಾವು ಸತ್ಯಕ್ಕೆ ಬಟ್ಟೆಯನ್ನು ಕೊಡ್ತೀವಿ. ಸುಳ್ಳು ನಮ್ಮಿಂದ ಹೊರ ಹೋಗ್ತದೆ, ಸತ್ಯ ನಮ್ಮ ಅಂತರಂಗದಲ್ಲಿ ನೆಲೆ ಮಾಡ್ತದೆ. ಆಗ ಕುವೆಂಪು ಅವರು ಕಂಡಂತಹ ಬುದ್ಧ, ಬಸವಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತಹ ಈ ಒಂದು ಪ್ರಪಂಚ, ಮಾನವೀಯ ಸದ್ಧಮದ ಪ್ರಪಂಚ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಪ್ರಪಂಚದ ಎಡೆಗೆ ನೀವೆಲ್ಲರೂ ಕೂಡ ಸಾಗ್ರಿ ಅಂತ ಹೇಳ್ತೀನಿ. ಮತ್ತೊಂದು, ಇಲ್ಲಿ ಎಲ್ಲರೂ ದಡ್ಡರಿಲ್ಲ, ಬುದ್ಧಿವಂತರೆ, ಹೇಳೋರಿದ್ದೀವಿ ಕೇಳೋರಿದ್ದೀವಿ, ಅನುಸರಿಸೋರಿಲ್ಲ. ಅನುಸರಿಸೋದನ್ನ ಫಸ್ಟ್ ನೀವು ಅದನ್ನ ಕರೆಯತ ಮಾಡ್ಕೊಳ್ಳೋಣ, ಅನುಸರಿಸೋಣ. ಕೇಳಿದ್ದ ಸತ್ಯ ಅಸತ್ಯ ಅಂತಕ್ಕಂಥದ್ದನ್ನ ವಿವೇಚನೆ ಮಾಡಿ ಸತ್ಯವನ್ನು ತಗೊಂಡು ಅನುಸರಿಸೋಣ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಎಲ್ಲರೂ ಆಯುಷ್ಮಾಂತರಾಗಿರಿ, ಆರೋಗ್ಯವಾಗಿರಿ, ಪ್ರಜ್ಞಾವಂತರಾಗಿರಿ. ಮಂಗಳವಾಗಲಿ.